Praise the Lord. Greetings to you all in the name of our Lord and Savior Jesus Christ. Today's Bible verse, Exodus chapter 19, verse 9. The Lord said to Moses, I will come to you in a thick cloud. ವಿಮೋಚನ ಕಾಂಡ 19ನೇ ಅಧ್ಯಾಯ 9ನೇ ವಚನ. ಯೆಹೋವನು ಮೋಶೆಗೆ, ನಾನು ಕಾರ್ಮುಗಿಲಲ್ಲಿ ನಿನ್ನ ಬಳಿಗೆ ಬರುವೆನು ಎಂದು ಹೇಳಿದನು. ಇವತ್ತಿನ ದಿವಸದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಹೋವ ದೇವರು ಮೋಶೆಗೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ನಿನ್ನ ಬಳಿಗೆ ಬರುವೆನು ಎಂಬುದಾಗಿ. ಯಾವಾಗ? ಕಾರ್ಮುಗಿಲಿನಲ್ಲಿ ಎಂಬುದಾಗಿ. ಹೌದು, ನಿನ್ನ ಜೀವಿತದಲ್ಲಿ ಕಾರ್ಮುಗಿಲು ಕವಿದಿರುವಾಗ, ಅಂದರೆ ಕತ್ತಲೆ ಕವಿದಿರುವಾಗ, ಇನ್ನು ಏನೂ ಗತಿಯೇ ಇಲ್ಲ, ಇನ್ನು ಆಶೀರ್ವಾದವೇ ಇಲ್ಲ, ಇನ್ನು ಆರೋಗ್ಯವೇ ಇಲ್ಲ, ಎಲ್ಲ ಮುಗಿದು ಹೋಯಿತು ಅನ್ನುವಂತಹ ಸಂದರ್ಭದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಬಳಿಗೆ ಬರುವೆನು ಎಂಬುದಾಗಿ. ಕಾರ್ಮುಗಿಲು ಅಂದರೆ ದಟ್ಟವಾದ ಮೋಡ ಕವಿದಿರುವ ದಿವಸದಲ್ಲಿ ಅದು ಹಗಲು ಹೊತ್ತಾದರೂ ಕೂಡ ಕತ್ತಲೆ ಕವಿಯುವಂಥದ್ದಾಗಿದೆ. ಆ ರೀತಿ ನಿನ್ನ ಜೀವಿತದಲ್ಲಿ ಕತ್ತಲೆ ಕವಿದಿರುವಾಗ ಅಲ್ಲಿ ಒಂದು ಆಶೀರ್ವಾದ ಬರಲಿಕ್ಕಿದೆ ಪ್ರಿಯರೇ. ಆದಿಕಾಂಡ 1:2 ವಚನದಲ್ಲಿ ನಾವು ನೋಡ್ತೇವೆ, ಆದಿಸಾಗರದಲ್ಲಿ ಕತ್ತಲಿತ್ತು ಎಂಬುದಾಗಿ. ಆ ಕತ್ತಲಿರುವಂತಹ ಸಂದರ್ಭದಲ್ಲಿ ದೇವರು ಏನು ಮಾಡಿದರು? ಬೆಳಕಾಗಲಿ ಅಂದರು. ಅಂದ ಕೂಡಲೇ ಅಲ್ಲಿ ಬೆಳಕುಂಟಾಯಿತು ಪ್ರಿಯರೇ. ಹೌದು, ನಮ್ಮ ದೇವರು ಸರ್ವಶಕ್ತನಾದ ದೇವರು. ಆತನಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ. ಆ ಕತ್ತಲೆ ಇರುವಂಥ ಸಂದರ್ಭದಲ್ಲಿಯೇ ದೇವರು ಬೆಳಕನ್ನು ಉಂಟು ಮಾಡಿದರು. ಹೌದು, ನಿನ್ನ ಜೀವಿತದಲ್ಲಿ ಅಂಧಕಾರ ಇರುವಾಗಲೇ, ಕಾರ್ಗತ್ತಲೆ ಕವಿದಿರುವಾಗಲೇ ನಿನಗೆ ಆಶೀರ್ವಾದ ಬರುತ್ತದೆ. ದೇವರು ನಿನಗೆ ಒಂದು ಹೊಸ ಬೆಳಕಿನ ಜೀವಿತವನ್ನು ಕೊಡ್ತಾರೆ. ಅಂದು ಹೊಸ ಬೆಳಕನ್ನು ಸೃಷ್ಟಿಸಲಿಕ್ಕೆ ಶಕ್ತನಾದ ದೇವರು ಇಂದು ನಿನ್ನ ಜೀವಿತದಲ್ಲಿಯೂ ಕೂಡ ಕಾರ್ಗತ್ತಲೆ ಕವಿದಿರುವಾಗ ಬೆಳಕನ್ನು ಕೊಡಲಿಕ್ಕೆ, ಆಶೀರ್ವಾದವನ್ನು ಕೊಡಲಿಕ್ಕೆ ಶಕ್ತರಾಗಿದ್ದಾರೆ ಪ್ರಿಯರೇ. ಈ ಲೋಕದಲ್ಲಿ ಸೂರ್ಯನನ್ನು, ಚಂದ್ರನನ್ನು, ನಕ್ಷತ್ರಗಳನ್ನು ಸೃಷ್ಟಿಸಿದಾತನು ನಮ್ಮ ಯೆಹೋವ ದೇವರು. ಹಾಗೆಯೇ ನಿನ್ನ ಜೀವಿತದಲ್ಲಿ ಶೋಧನೆಗಳು ಬರುವಾಗ ನಮ್ಮ ಕರ್ತನು ಆಶ್ಚರ್ಯಕರವಾದ ರೀತಿಯಲ್ಲಿ ನಿನಗೆ ದಾರಿ ತೋರಿಸುತ್ತಾರೆ. ನಿನ್ನ ಜೀವಿತದಲ್ಲಿ ಬೆಳಕನ್ನು ಉಂಟು ಮಾಡ್ತಾರೆ. ನಿನ್ನ ಹತ್ತಿರವೇ ಬಂದು ನಿನ್ನನ್ನು ಸಂತೈಸುತ್ತಾರೆ. ನೀನು ಈ ಹೊತ್ತು ಕಣ್ಣೀರಿನ ಹಾದಿಯಲ್ಲಿ ಹೋಗುತ್ತಾ ಇರಬಹುದು, ನೀನು ಈ ಹೊತ್ತು ಹೋರಾಟದ ಹಾದಿಯಲ್ಲಿ ಹೋಗುತ್ತಾ ಇರಬಹುದು. ಆದರೆ ನಮ್ಮ ಕರ್ತನಿಗೆ ಇದೆಲ್ಲವೂ ಚೆನ್ನಾಗಿ ಗೊತ್ತಿದೆ. ಆದುದರಿಂದ ನೀನು ಕರ್ತನ ಹತ್ತಿರಕ್ಕೆ ಬಾ. ಕರ್ತನು ಖಂಡಿತವಾಗಿಯೂ ನಿನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ಮಾಡ್ತಾರೆ. ಇಲ್ಲಿ ಕರ್ತನು ಮೋಶೆಗೆ ಹೇಳ್ತಾ ಇದ್ದಾರೆ, ನಾನು ಕಾರ್ಮುಗಿಲಲ್ಲಿ ನಿನ್ನ ಬಳಿಗೆ ಬರುವೆನು ಎಂಬುದಾಗಿ. ಇದನ್ನು ಸ್ವಲ್ಪ ನಾವು ಗಮನಿಸಿ ನೋಡೋಣ. ಕಾರ್ಮುಗಿಲು ಇರುವಂತಹ ದಿವಸದಲ್ಲಿ ಹೇಗಿರುತ್ತದೆ? ಭಯಂಕರವಾದ ಮಿಂಚುಗಳಿರ್ತವೆ, ಗುಡುಗಿನ ಶಬ್ದ ಇರ್ತದೆ. ಅದನ್ನು ಕೇಳಿಸಿಕೊಂಡು ನಾವು ಭಯಪಡುವಂಥವರಾಗಿರುತ್ತೇವೆ. ಅಂದರೆ ನಮ್ಮ ಜೀವಿತದಲ್ಲಿ ಕೂಡ ಎಲ್ಲ ಕಡೆಗಳಿಂದ ಉಪದ್ರವಗಳಿರುವಾಗ, ಹೋರಾಟಗಳಿರುವಾಗ, ನಾವು ಭಯಗ್ರಸ್ತರಾಗಿರುವಾಗ ನಮ್ಮ ಕರ್ತನು ನಮ್ಮ ಬಳಿ ಬಂದು ಈ ರೀತಿ ಹೇಳ್ತಾ ಇದ್ದಾರೆ, ನಾನು ನಿನ್ನ ಬಳಿಗೆ ಬರುವೆನು ಎಂಬುದಾಗಿ. ಅಂದು ಮೋಶೆಗೆ ಹೇಳಿದ ಮಾತನ್ನು ದೇವರು ಇವತ್ತು ನಿನಗೆ ಹೇಳ್ತಾ ಇದ್ದಾರೆ, ನಾನು ನಿನ್ನ ಬಳಿಗೆ ಬರುವೆನು ಎಂಬುದಾಗಿ. ನಿನ್ನ ಜೀವಿತ ಕತ್ತಲೆ ಆಗಿರುವಾಗ, ಆ ಕತ್ತಲಲ್ಲಿಯೇ ಬಚ್ಚಿಟ್ಟಿರ್ತಕ್ಕಂಥ ಆಸ್ತಿ ಪಾಸ್ತಿಗಳನ್ನು, ಗುಪ್ತ ಸ್ಥಳಗಳಲ್ಲಿ ಮರೆಮಾಡಿದ ನಿಧಿ ನಿಕ್ಷೇಪಗಳನ್ನು ನಿನಗೆ ಕೊಡುವೆನು ಎಂಬುದಾಗಿ ಯೆಶಾಯ ಪ್ರವಾದಿಯ ಮೂಲಕವಾಗಿ 45ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರು ಹೇಳ್ತಾರೆ ಪ್ರಿಯರೇ. ಹೌದು, ಆದುದರಿಂದ ಇಲ್ಲಿ ಮೋಶೆಗೆ ಹೇಳಿದ ಹಾಗೆ ನಾನು ನಿನ್ನ ಬಳಿಗೆ ಬರುವೆನು ಎಂಬುದಾಗಿ ಹೇಳಿರುವಾಗ ಜನರಿಗೆ ತಮ್ಮನ್ನು ತಾವು ಶುದ್ಧಪಡಿಸಿಕೊಳ್ಳಲಿಕ್ಕೆ ಹೇಳುತ್ತಾರೆ ದೇವರು. ನೀನು ಜನರ ಬಳಿಗೆ ಹೋಗಿ ಈ ಹೊತ್ತು ನಾಳೆ ನಿಮ್ಮನ್ನು ನೀವು ಪರಿಶುದ್ಧಗೊಳಿಸಿಕೊಳ್ಳಿರಿ. 3ನೇ ದಿನದಲ್ಲಿ ನೀವು ಸಿದ್ಧರಾಗಿರುವಾಗ ಸೀನಾಯಿ ಬೆಟ್ಟದ ಮೇಲೆ ಯೆಹೋವ ದೇವರು ಇಳಿದು ಬರುತ್ತಾರೆ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಚಂದ್ರೆ, ನೀವು ಈ ಹೊತ್ತು ಕಾರ್ಗತ್ತಲಿನ ಜೀವಿತದಲ್ಲಿ ಜೀವಿಸ್ತಾ ಇರುವುದಾದರೆ ನಿಮ್ಮನ್ನು ನೀವು
ಪರಿಶುದ್ಧಗೊಳಿಸಿಕೊಳ್ಳಿರಿ. ನಿಮ್ಮ ದೇಹವನ್ನು ಪರಿಶುದ್ಧಗೊಳಿಸಿರಿ, ನಿಮ್ಮ ಆಲೋಚನೆಗಳನ್ನು ಪರಿಶುದ್ಧಗೊಳಿಸಿರಿ, ನಿಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸಿರಿ. ನೀವು ನಿಮ್ಮ ಮನಸ್ಸಿನಲ್ಲಿಯೂ ಕೂಡ ಯಾವ ಕೆಟ್ಟ ಆಲೋಚನೆ ಮಾಡದಿರಿ. ಯಾಕೆಂದರೆ ನೀನು ಮನಸ್ಸಿನಲ್ಲಿ ಅಂದುಕೊಳ್ಳುವುದೆಲ್ಲವನ್ನ ದೇವರು ಕೇಳಿಸಿಕೊಳ್ಳುತ್ತಾರೆ. ನೀನು ನಿನ್ನ ಮನೆಯಲ್ಲಿ ಅಂದುಕೊಳ್ಳುವುದೆಲ್ಲವನ್ನು ದೇವರು ಕೇಳಿಸಿಕೊಳ್ಳುತ್ತಾರೆ. ಆದ್ದರಿಂದ ನಿನ್ನ ಆಲೋಚನೆಯಲ್ಲಿ ಪರಿಶುದ್ಧನಾಗಿರೋ. ಖಂಡಿತವಾಗಿಯೂ ದೇವರು ನಿನ್ನ ಬಳಿಗೆ ಬರ್ತಾರೆ, ನಿನ್ನನ್ನು ಆಶೀರ್ವದಿಸುತ್ತಾರೆ. ನೀನು ಈ ಹೊತ್ತೇ ನಿನ್ನನ್ನು ನೀನು ಪರಿಶುದ್ಧಗೊಳಿಸಿಕೊ. ನೀನು ಪರಿಶುದ್ಧನಾಗುವುದು ಹೇಗೆ? ಕ್ರಿಸ್ತನ ಬಳಿಗೆ ಬರುವಾಗ ಆತನು ತನ್ನ ಪರಿಶುದ್ಧ ರಕ್ತದಿಂದ ನಿನ್ನನ್ನು ತೊಳೆದು ನಿನಗೆ ಶುದ್ಧಿಗೊಳಿಸುತ್ತಾರೆ. ಪ್ರಕಟಣೆ 1:7 ದೇವರು ಯೋಹಾನನಿಗೆ ಹೇಳಿದ ಹಾಗೆ, ಈಗೋ ಮೇಘಗಳೊಂದಿಗೆ ಬರುತ್ತೇನೆ ಎಂಬುದಾಗಿ. ಹೌದು, ಆ ರೀತಿಯಲ್ಲಿ ಕರ್ತನು ನಿನ್ನ ಬಳಿಗೆ ಬಂದು ನಿನ್ನ ಮೇಲೆ ಆಶೀರ್ವಾದದ ಮಳೆಯನ್ನು ಸುರಿಸುತ್ತಾರೆ. ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಅಂದು ಮೋಶೆಯ ಮೂಲಕವಾಗಿ ಇಸ್ರಾಯೇಲ್ ಜನರಿಗೆ ನಾನು ಕಾರ್ಮುಗಿಲಲ್ಲಿ ನಿನ್ನ ಬಳಿಗೆ ಬರುವೆನು ಎಂಬುದಾಗಿ ಹೇಳಿದಂಥ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಹೌದಪ್ಪ ಸ್ವಾಮಿ, ನಮ್ಮ ಜೀವಿತ ಕಾರ್ಗತ್ತಲೆ ಆಗಿರುವಾಗಲೇ ನೀನು ನಮ್ಮ ಬಳಿಗೆ ಬರುವಂಥ ದೇವರು, ನಮ್ಮನ್ನು ಸಂತೈಸುವಂಥ ದೇವರು, ತಾಯಿಯೋಪಾದಿಯಲ್ಲಿ ಸಂತೈಸುವಾತನು, ತಂದೆಯೋಪಾದಿಯಲ್ಲಿ ನಮ್ಮನ್ನು ಹೊತ್ತುಕೊಂಡು ಹೋಗುವಾತನು ಆಗಿದೆಯಪ್ಪ. ಅದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನೆ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ಅಪ್ಪ, ನಾವೆಲ್ಲರೂ ನಿನ್ನ ಬಳಿ ಬಂದು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಕೃಪೆ ಮಾಡು. ನಮ್ಮ ಆಲೋಚನೆಗಳನ್ನು ಪರಿಶುದ್ಧಗೊಳಿಸು ಕರ್ತನೆ, ನಮ್ಮ ಜೀವಿತವನ್ನು ಪರಿಶುದ್ಧಗೊಳಿಸು ಕರ್ತನೆ. ನೀನು ಯಾವಾಗಲೂ ನಮ್ಮ ಬಳಿಯೇ ಇದ್ದು ನಮ್ಮ ಮೇಲೆ ನಿನ್ನ ಆಶೀರ್ವಾದದ ಮಳೆಯನ್ನು ಸುರಿಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.